ನಮಸ್ತೆ ಗೆಳೆಯರೆ, ನೀವು ವೀಕೆಂಡ್ ಮೋಡ್ನಲ್ಲಿದ್ದರೆ ಬೆಂಗಳೂರಿಂದ ಸುಮಾರು 258 ಕಿಲೋಮೀಟರ್ ದೂರದಲ್ಲಿ ಅಂದರೆ 5 ಅವರ್ ಜರ್ನಿನಲ್ಲಿ ಹೋಗಬಹುದಾದಂಥ ಒಂದು ಸುಂದರವಾದಂಥ ಪ್ಲೇಸ್ ಬಗ್ಗೆ ಹೇಳ್ತಿದ್ದೀನಿ. ಇದು ಊಟಿನೂ ಅಲ್ಲ, ಕೊಡೈಕೆನಾಲು ಅಲ್ಲ. ಈ ಪ್ಲೇಸ್ ಹೆಸರು ಯರ್ಕಾಡ್ ಅಂತ. ಇದು ರುದ್ರ ರಮಣೀಯವಾದಂತಹ ಪ್ಲೇಸು. ತಮಿಳುನಾಡಿನ ಸೇಲಂನಲ್ಲಿ ಬರುತ್ತೆ. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಬಿಟ್ಟರೆ ಯರ್ಕಾಡ್ನಲ್ಲಿ 12 ಗಂಟೆಗೆ ಚೆಕ್ ಇನ್ ಇತ್ತು. ಕೋಸ್ಟಲ್ ಗ್ರ್ಯಾಂಡ್ ಆಂಗ್ಲೋ ಫ್ರೆಂಚ್ ರೆಸಾರ್ಟ್ ಅಂತ ರೆಸಾರ್ಟ್ ಹೆಸರು. ಅಲ್ಲಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡು ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೆ. ಆ ನಂತರ ಅಣ್ಣಾ ಪಾರ್ಕ್ ಅಂತ ಒಂದು ಪಾರ್ಕ್ ಇದೆ. ಇದು ಸಿಟಿ ಸೆಂಟರ್ನಲ್ಲಿ ಇರುವಂಥ ಪಾರ್ಕ್. ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ಸ್ ನೋಡ್ಬೋದು. ಇಲ್ಲಿ ಎಲ್ಲ ಥರದ ಗಿಡಗಳು ಸಿಗುತ್ತೆ. ಇಲ್ಲಿ ಮಾರ್ತಾರೆ ಸಹ ಗಿಡಗಳನ್ನ. ಒಂದು ಗ್ಲಾಸ್ ಹೌಸ್ ಇದೆ ಇಲ್ಲಿ. ನೋಡ್ಬೋದು ಹೇಗೆ ಬಗೆಯ ವಿವಿಧ ರೀತಿಯ ಗಿಡಗಳಿವೆ ಅಂತ. ಮಧ್ಯಾಹ್ನ ಇದನ್ನ ನೋಡಿಕೊಂಡು ಆ ನಂತರ ನಮ್ಮ ಪ್ರಯಾಣವನ್ನ ಮುಂದುವರಿಸಿದ್ವಿ. ಇಲ್ಲಿ ಫೋಟೋ ಸೆಷನ್ ಮಾಡಿಸ್ಬೋದು ಅಥವಾ ಫೋಟೋ ತೆಗಿಯುವಂತರನೇ ಇರ್ತಾರೆ. ನ್ಯಾಯ ಬೆಲೆ ಅಂದ್ರೆ ಒಂದು 150 ರೂಪೀಸ್ ಅಷ್ಟಕ್ಕೆಲ್ಲನೂ ನಿಮಗೆ ಫೋಟೋ ವಿತ್ ಫ್ರೇಮ್ ಹಾಕೊಡ್ತಾರೆ. ಆ ನಂತರ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇನ್ನೊಂದು ಪ್ಲೇಸ್ ಇದೆ. ಇಲ್ಲಿ ಚಾಕ್ಲೇಟ್ನ ತಯಾರಿಸೋ ಕಡೆ ಕೂಡ ನಮ್ಮನ್ನ ಬಿಡ್ತಾರೆ. ಅಲ್ಲಿಗೆ ಹೋದ್ರೆ ನಮಗೆ ಸ್ಯಾಂಪಲ್ ಚಾಕ್ಲೇಟ್ ಕೂಡ ಕೊಡ್ತಾರೆ. ಆ ನಂತರ ಅಲ್ಲೇ ಅವ್ರದೇ ಆದಂತಹ ಶಾಪ್ ಇರುತ್ತೆ. ಅಲ್ಲಿ ಯಾವ ವಿಧವಾದಂತಹ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಈ ಎಲ್ಲ ಸಿಗುತ್ತೆ ನಿಮಗೆ. ನೀವು ವಿಡಿಯೋನಲ್ಲಿ ನೋಡ್ಬೋದು. ಇಲ್ಲಿ ನಾವು ಸಹ ಹಲವು ರೀತಿಯ ಚಾಕ್ಲೇಟ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಆನಂತರ ನಾವು ಪೀಕು ಪಾರ್ಕ್ಗೆ ಹೋದ್ವಿ. ಪೀಕು ಪಾರ್ಕ್ನ ವೈಶಿಷ್ಟ್ಯತೆ ಏನಂದ್ರೆ ಇಲ್ಲಿ ಹಲವು ರೀತಿಯ ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು ನಾವು. ಟಿಕೆಟ್ ಖರೀದಿ ಮಾಡಿ ಪಕ್ಷಿಗಳು ನೋಡಬೇಕು ಅಂತ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಪಕ್ಷಿಗಳು ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗುತ್ತೆ. ಆದರೆ ಆ ಪಕ್ಷಿಗಳಿಗೆ ಮಾತ್ರ ಬಂದಿಖಾನೆ ಥರ ಇದೆ ಪಾಪ. ಆ ಪಕ್ಷಿಗಳಿಗೆ ಫೀಡ್ ಮಾಡೋದಕ್ಕೆ ಧಾನ್ಯಗಳನ್ನ ಸಹ ಕೊಡ್ತಾರೆ. ಅವು ನಮ್ಮ ಕೈ ಮೇಲೆ ಬಂದು ಕೂತ್ಕೊಂಡು ಅದನ್ನು ತಿನ್ನುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಪಕ್ಷಿಗಳು ಯಾವ ರೀತಿ ಬಂದು ಧಾನ್ಯಗಳನ್ನ ತಿಂತಾ ಇದೆ ಅಂತ. ಈ ಪಕ್ಷಿಗಳು ಕಲರ್ಫುಲ್ ಆಗಿವೆ. ಇದ್ರ ಹೆಸರೇನಂತ ಕೂಡ ಗೊತ್ತಿಲ್ಲ. ಒಂದೊಂದು ಕಲರ್ ಇವೆ. ಇವರೇ ಬಣ್ಣ ಹೊಡೆದಿರೋದು ಅಥವಾ ಈ ಥರದ ಪಕ್ಷಿಗಳನ್ನ ಎಲ್ಲಾದ್ರೂ ಹಿಡ್ಕೊಂಡ್ಬಂದಿರೋದು ಗೊತ್ತಾಗ್ತಿಲ್ಲ. ಆದರೆ ಇಲ್ಲೊಂದು ಹೊಸ ಪಕ್ಷಿ ಲೋಕದ ಅನಾವರಣನೇ ಆಗ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಅಂದರೆ ಅದು ಉಷ್ಟ್ರ ಪಕ್ಷಿ ಅಂತ ನಾನು ಎಲ್ಲೋ ಕೇಳಿದ್ದೆ. ಆದರೆ ಅದು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಈ ಒಂದು ಝೂಗ್ ಬಂದಮೇಲೆ ಗೊತ್ತಾಯಿತು. ಅದೇ ರೀತಿಯಾಗಿ ಇಲ್ಲಿ ವಿವಿಧ ತಳಿಯ ನಾಯಿ ಮರಿಗಳಿರುತ್ತೆ. ನೀವು ಇದಕ್ಕೆ ಟಿಕೆಟ್ ತೊಗೊಂಡ್ರೆ ಅವುಗಳ ಜೊತೆ ಸ್ವಲ್ಪ ಸಮಯವನ್ನು ಕೂಡ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಕೂಡ ಅವಕಾಶ ಕೊಡ್ತಾರೆ. ನೀವು ನೋಡ್ಬೋದು ಶಿಜ್ಜು ಇದೆ, ಲ್ಯಾಬ್ರಡಾರ್ ಇದೆ, ಡಿಫ್ರೆಂಟ್ ಬ್ರೀಡ್ಸ್ ಎಲ್ಲನೂ ಇವೆ ಇಲ್ಲಿ. ಆ ನಂತರ ಈ ಪ್ಲೇಸ್ನ ನೋಡಿ ಮುಂದೆ ಹೋದ್ವಿ. ಆಮೇಲೆ ಪಗೋಡ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ. ಈ ಪ್ಲೇಸ್ನಿಂದ ಹಲವಾರು ವಿಲೇಜ್ಗಳ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಪ್ರಕೃತಿಯ ಮಧ್ಯೆ ಇರುವಂಥ ವಿಲೇಜ್ಗಳಿವು. ಇಲ್ಲಿ ನಿಮಗೆ ಹಲವಾರು ಆಕ್ಟಿವಿಟೀಸ್ ಕೂಡ ಇರುತ್ತೆ. ಮತ್ತು ನಿಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಆನಂತರ ಸ್ಕೈ ಪಾರ್ಕ್ ಹೋದ್ವಿ. ಡೇ ಟೈಮ್ ಬಂದರೆ ಇನ್ನೂ ಹೆಚ್ಚಿನ ಒಂದು ಆಕ್ಟಿವಿಟೀಸ್ನ ಇಲ್ಲಿ ಎಂಜಾಯ್ ಮಾಡ್ಬೋದು. ಅಡ್ವೆಂಚರಸ್ ಗೇಮ್ಸ್ ಎಲ್ಲನೂ ಇರುತ್ತೆ. ಆದರೆ ನೈಟ್ ಟೈಮು ಈ ಅಡ್ವೆಂಚರಸ್ ಗೇಮ್ಸ್ಗೆ ಅಲೋ ಮಾಡಲ್ಲ. ನೈಟ್ ಟೈಮ್ ಬೇರೆ ರೀತಿಯ ಆಕ್ಟಿವಿಟೀಸ್ ಇರುತ್ತೆ. ಲೇಸರ್ ಶೋಸ್ ಆಗಿರ್ಬೋದು ಅಥವಾ ಅಕ್ವೇರಿಯಂ ಆಗಿರ್ಬೋದು. ಇಲ್ಲಿ ನೀವು ನೆಲದ ಮೇಲೆ ನೋಡ್ತಾ ಇರ್ಬೋದು ಯಾರೋ ರಂಗೋಲಿ ಹಾಕ್ದಂಗೆ ಇದೆಯಲ್ಲ, ಖಂಡಿತ ಅಲ್ಲ. ಇದೆಲ್ಲನೂ ಅಷ್ಟೇ ಲೇಸರ್ನ ಮೂಲಕ ಮೂಡಿಸ್ತಾ ಇರುವಂಥ ಚಿತ್ತಾರ. ಹಾಗೆ ಮುಂದೆ ಹೋದರೆ ನಿಮಗೆ ಬಣ್ಣ ಬಣ್ಣದ ಮರಗಳು ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆಯಲ್ಲ. ಇವೆಲ್ಲ ಬಣ್ಣ ಬಣ್ಣದ ಮರಗಳಲ್ಲ, ಇದನ್ನು ಸಹ ಲೇಸರ್ ಮೂಲಕನೇ ಮಾಡಿರುವಂಥದ್ದು. ಮೊದಲು ನೀವು ಹೋಗ್ಬೇಕಾಗಿರುವಂಥದ್ದಂದ್ರೆ ಇಲ್ಲಿ ಲೇಸರ್ ಶೋಗೆ ಒಂದು ಪರದೆ ಮೇಲೆ ಲೇಸರ್ ಶೋನ ಬಿಡ್ತಾರೆ. ಆದರೆ ಮರಗಳ ಮೇಲೆ ಕೂಡ ಅದರ ಪ್ರತಿಬಿಂಬ ಕಾಣಿಸುತ್ತೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ.
ನೀವು ನೋಡ್ಬೋದು ಈ ವಿಡಿಯೋನಲ್ಲಿ ಬರ್ತಾ ಇದೆ ಯಾವ ರೀತಿ ಮರಗಳ ಮೇಲೆ ಲೇಸರ್ನಿಂದ ಚಿತ್ತಾರವನ್ನು ಮೂಡಿಸಲಾಗ್ತಾ ಇದೆ. ಲೇಸರ್ ಶೋನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲೊಂದು ಬ್ಯೂಟಿಫುಲ್ ಪಾರ್ಕ್ ಇದೆ. ಆ ಪಾರ್ಕ್ಗೆಲ್ಲನೂ ಅಷ್ಟೇ ಲೈಟಿಂಗ್ಸ್ ಹಾಕಿದ್ದಾರೆ. ಇದಾದ ನಂತರ ಬ್ರಿಡ್ಜ್ ವಾಕ್ ಇರುತ್ತೆ, ಅಕ್ವೇರಿಯಂ ಇರುತ್ತೆ, ಅದೇ ರೀತಿಯಾಗಿ ಸ್ಕೇರಿ ಹೌಸ್ ಇದೆ. ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಬ್ರಿಡ್ಜ್ ವಾಕ್ ಹೇಗಿದೆ ಅಂತ. ಅದೇ ರೀತಿಯಾಗಿ 3D ಪ್ರಿಂಟಿಂಗ್ ಕೇವ್ ಇದೆ ಇಲ್ಲಿ. ಇದ್ರ ಒಳಗಡೆ ಹೋದರೆ ನಿಮಗೆ 3D ಇಮೇಜಸ್ ಕಾಣಿಸುತ್ತೆ. ಮತ್ತು ಲೈಟ್ಸ್ ಮೂಲಕನೇ ಒಂದು ಸುರಂಗದ ರೀತಿಯಲ್ಲಿ ಕಟ್ಟಿದ್ದಾರೆ. ಇದ್ರ ಒಳಗಡೆ ಹೋದರೆ ನಿಮ್ಮ ಬಣ್ಣ ಬಣ್ಣದ ಲೈಟ್ಸ್ ನೋಡ್ಬೋದು. ಆ ನಂತರ ಅಕ್ವೇರಿಯಂ ಮತ್ತು ಸ್ಕೇರಿ ಹೌಸ್ನ ಮುಗಿಸ್ಕೊಂಡು ನಮ್ಮ ರೆಸಾರ್ಟಿಗೆ ಬಂದ್ವಿ. ಅವೆರಡ್ರದ್ದು ಅಷ್ಟೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ ವಿಡಿಯೋ ಅಲೋ ಇಲ್ಲ ಅಲ್ಲಿ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ನನ್ನ ವೈಫ್ ನನಗೋಸ್ಕರ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿದ್ಲು. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿರ. ಆ ನಂತರ ಕೇಕ್ ಕಟ್ ಮಾಡಿ ಬರ್ತ್ಡೇ ಪಾರ್ಟಿ ಮುಗಿಸಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ವ್ಯೂ ಮಾತ್ರ ಎಕ್ಸಲೆಂಟ್, ಸೂಪರ್ ಆಗಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೂರ್ಯೋದಯ ಆಗುವಂಥದ್ದಾಗಿರ್ಬೋದು ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು. ಆ ನಂತರ ಬೆಳಗಿನ ಉಪಹಾರ ಮುಗಿಸಿ ಶೌರಾಯ್ ಹಿಲ್ಸ್ಗೆ ಹೋದ್ವಿ. ಶೌರಾಯ್ ಹಿಲ್ಸ್ಗೆ ಹೋಗುವಂಥ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೆಲವು ಯುವಕರು ಮೌಜು ಮಸ್ತಿ ಮಾಡ್ತಾ ಇದ್ದಾರೆ. ಇದಾದ ನಂತರ ಶೌರಾಯನ್ ಟೆಂಪಲ್ ಅಂತ ಇದೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಇಲ್ಲಿಂದ ನೋಡಿದ್ರೆ ಅನೇಕ ಊರುಗಳು ಕಾಣಿಸುತ್ತೆ. ಈ ಪ್ಲೇಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಆದರೆ ಇಲ್ಲೇನು ಪ್ರಾಬ್ಲಮ್ ಏನಂದರೆ ಇಲ್ಲಿಗೆ ಬರೋವಂಥ ಪ್ರವಾಸಿಗರು ಕಸಾನ ಎಸೆದು ಇದನ್ನು ಹಾಳು ಮಾಡಿದ್ದಾರೆ. ದಯವಿಟ್ಟು ಯಾರು ಅಷ್ಟೇ ಕಸ ಎಸೆಯೋದಕ್ಕೆ ಹೋಗ್ಬಿಡಿ. ಎಲ್ಲಂದರೆ ಅಲ್ಲಿ ಕಸ ಎಸೆದು ಆ ಪ್ಲೇಸ್ನ ಒಂದು ಪಾವಿತ್ರ್ಯತೆ ಅಂತ ಇರುತ್ತೆ, ಅದನ್ನು ಹಾಳು ಮಾಡೋವಂಥದ್ದು ಸರಿಯಲ್ಲ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಫಾರೆಸ್ಟ್ ಇದೆ ಅಂತ. ಒಂದೊಂದು ಪ್ಲೇಸಲ್ಲೂ ಒಂದೊಂದು ವ್ಯೂ ಕಾಣಿಸುತ್ತೆ ನಿಮಗೆ. ಆ ನಂತರ ಶ್ರೀ ಚಕ್ರ ಮಹಾಮೇರು ಟೆಂಪಲ್ ಅಂತ. ಈ ಪ್ಲೇಸ್ಗೆ ಹೋಗುವಾಗ ರೋಡ್ ಏನಿದೆ ಅದು ಮಾತ್ರ ಸೂಪರ್ ಆಗಿದೆ. ನೇಚರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಚಕ್ರ ಇರುವಂತಹ ಒಂದು ದೇವಾಲಯ. ಶ್ರೀಚಕ್ರವನ್ನು ಟೆಂಪಲ್ ಮೇಲೆ ಇಟ್ಟಿದ್ದಾರೆ. ಚಿಕ್ಕ ಟೆಂಪಲ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಇದು. ಇದು ಸಿಟಿ ಸೆಂಟರ್ ಇಂದ ಸ್ವಲ್ಪ ದೂರ ಇದ್ರೂ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್. ಕಾರಣ ಏನಂದ್ರೆ ಆ ರೋಡಲ್ಲಿ ಸಿಗುವಂತ ಪ್ರಕೃತಿ ಮತ್ತೆ ಅಲ್ಲಿ ಡ್ರೈವ್ ಮಾಡುವಂತ ಒಂದು ಅನುಭವ ಏನಿದೆ ಅದು ನಿಜಕ್ಕೂ ಅಮೇಝಿಂಗ್. ಅದಾದ ನಂತರ ಬಟಾನಿಕಲ್ ಗಾರ್ಡನ್ ಇದೆ. ಇಲ್ಲಿ ಬಟಾನಿಕಲ್ ಗಾರ್ಡನ್ಗೆ ಬಂದರೆ ಇಲ್ಲಿ ತುಂಬ ಹಳೆಯ ಮರಗಳಿವೆ ಮತ್ತು ವಿಧ ವಿಧವಾದಂತಹ ಡಿಫ್ರೆಂಟ್ ಟ್ರೀಸ್ ಇವೆ, ಹೂಗಿಡಗಳಿವೆ ಮತ್ತು ತೋಟಗಾರಿಕಾ ಇಲಾಖೆ ಕೂಡ ಇದೆ. ತುಂಬ ಓಡಾಡಿ ಸುಸ್ತಾಗಿತ್ತು. ಈ ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ. ಆನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಇಲ್ಲೊಂದು ಗ್ಲಾಸ್ ಹೌಸ್ ಇದೆ. ಇಲ್ಲಿ ಗಿಡಗಳನ್ನ ಸುಂದರವಾಗಿ ಜೋಡಿಸಿದ್ದಾರೆ. ಆನಂತರ ನಾವು ಯರ್ಕಾಡ್ ಲೇಕ್ಗೆ ಹೋದ್ವಿ. ಇದು ಸಿಟಿ ಸೆಂಟ್ರಲ್ ಇರುವಂತಹ ಸುಂದರವಾದಂತಹ ಲೇಕ್. ಇದು ಇಲ್ಲಿ 2 ಥರದ ಬೋಟ್ ಇರುತ್ತೆ, ಒಂದು ಪೆಡಲ್ ಬೋಟು, ಇನ್ನೊಂದು ಮೋಟಾರ್ ಬೋಟು. ನಾವು ತಗೊಂಡಿದ್ದು ಪೆಡಲ್ ಬೋಟು. ಇಲ್ಲಿ ಬೋಟಿಂಗ್ ಮಾಡೋದೇ ಒಂದು ವಿಶಿಷ್ಟ ಅನುಭವ. ಈ ಲೇಕು ಸಿಟಿ ಸೆಂಟ್ರಲ್ ಇರೋದ್ರಿಂದ ಈ ಟೌನ್ನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ.
ನಂತರ ಇದನ್ನ ನೋಡಿಕೊಂಡು ಜೆಂಟ್ ಸೀಟ್ ಅನ್ನೋ ಒಂದು ಪ್ಲೇಸ್ಗೆ ಹೋದ್ವಿ. ಇಲ್ಲಿಂದ ನೋಡಿದ್ರೆ ಈ ಟೌನ್ನ ಒಂದು ಕಡೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ರುದ್ರರಮಣೀಯವಾದಂತಹ ಪ್ಲೇಸ್ ಇದು. ಅದೇ ರೀತಿಯಾಗಿ ರೋಡ್ ನೋಡ್ಬೋದು, ಹಾವಿನ ರೀತಿಯಲ್ಲಿ ಇದೆ. ಏರ್ಪಿನ್ ಕರ್ವ್ಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಲೇಡೀಸ್ ಸೀಟ್ ಅಂತ ಒಂದು ಪ್ಲೇಸ್ ಇದೆ. ಆ ಕಡೆಯಿಂದ ನೋಡಿದ್ರೆ ಅನೇಕ ವಿಲೇಜ್ಗಳ ಒಂದು ಸುಂದರವಾದಂಥ ನೋಟ ಸಿಗುತ್ತೆ ನಿಮಗೆ. ನೀವು ಯರ್ಕಾಡ್ ಟೌನ್ನಲ್ಲಿ ಎಲ್ಲೇ ಓಡಾಡಿ ಮಸ್ಟ್ ಆ್ಯಂಡ್ ಶುಡ್ ಕ್ಯಾಶ್ನ ಕ್ಯಾರಿ ಮಾಡಿ. ಕಾರಣ ಏನಂದರೆ ನೆಟ್ವರ್ಕ್ನ ಅಭಾವ ಅನೇಕ ಕಡೆ ಇದೆ. ಆ ಕಾರಣದಿಂದಾಗಿ UPI ವರ್ಕ್ ಆಗಲ್ಲ. ಟೆಲಿಸ್ಕೋಪ್ ಹೌಸ್ ಅಂತ ನೀವು ನೋಡ್ತಾ ಇರ್ಬೋದು. ಈ ಒಂದು ಪ್ಲೇಸ್ನಲ್ಲಿ ಟೆಲಿಸ್ಕೋಪ್ ಇದೆ. ಇಲ್ಲಿಂದ ನೋಡಿದ್ರೆ ಸುಮಾರು 300 ವರ್ಷಗಳ ಹಿಂದೆ ಸ್ಥಾಪಿಸಲಾದಂತಹ ಮುನೇಶ್ವರ ಸ್ವಾಮಿ ದೇವಾಲಯ ಕಾಣಸಿಗುತ್ತೆ ನಿಮಗೆ. ಮತ್ತು ರೋಸ್ ಗಾರ್ಡನ್ ಅಂತ ಅದ್ರ ಪಕ್ಕದಲ್ಲೇ ಇದೆ. ಇಲ್ಲಿ ಹೋದರೆ ನೀವು ವಿಧ ವಿಧವಾದಂತಹ ರೋಸ್ ಹಾಗೂ ಈ ಥರ ಹೂಗಿಡಗಳನ್ನು ಕಾಣ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ಯರ್ಕಾಡಿಗೆ ಬಾಯಿ ಹೇಳಿ ಬೆಂಗಳೂರು ಕಡೆ ಪ್ರಯಾಣವನ್ನು ಮುಂದುವರಿಸಿದ್ವಿ. ಯರ್ಕಾಡು 4 ಗಂಟೆಗೆ ಬಿಟ್ಟರೆ ಬೆಂಗಳೂರಿಗೆ 10 ಗಂಟೆಗೆ ಬಂದ್ವಿ.